ನೈಜ ಘಟನೆ ಆಧಾರಿತ ಕತ್ತಲೆ ಕೋಣೆ ಚಲನಚಿತ್ರ ಇಂದು ರಾಜ್ಯದಾದ್ಯಂತ ತೆರೆ ಕಂಡಿದೆ. ಬೈಂದೂರಿನ ಶಂಕರ ಚಿತ್ರಮಂದಿರದಲ್ಲಿ ಚಿತ್ರ ಅದ್ಧೂರಿಯಾಗಿ ತೆರೆ ಕಂಡಿತು. ನೈಜ ಘಟನೆ ಆಧರಿಸಿ ಚಂದನವನದಲ್ಲಿ ಅನೇಕ ಚಿತ್ರಗಳು ತೆರೆ ಕಂಡಿವೆ. ಖಾಸಗಿ ವಾಹಿನಿಯ ವರದಿಗಾರ ಸಂದೇಶ್ ಶೆಟ್ಟಿ ಎಚ್ಡಿ ಅವರು ನಿರ್ದೇಶಿಸಿರುವ ಕತ್ತಲೆ ಕೋಣೆ ಇದಕ್ಕೆ ಹೊಸ ಸೇರ್ಪಡೆ. 1993ರಲ್ಲಿ ಮಲೆನಾಡಿನಲ್ಲಿ ನಡೆದ ಘಟನೆ ಈ ಚಿತ್ರಕ್ಕೆ ಸ್ಫೂರ್ತಿಯಂತ. ಸೈಕಲಾಜಿಕಲ್ ಥ್ರಿಲ್ಲರ್ ಶೈಲಿಯಲ್ಲಿ ಮೂಡಿಬಂದಿರುವ ಈ ಚಿತ್ರ ಇಂದು ರಾಜ್ಯದಾದ್ಯಂತ ಬಿಡುಗಡೆಗೊಂಡಿತು. ಕರಡಿಗುಡ್ಡೆ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಸೊ ನಮ್ಗೆ ಒಂದೇ ರಸ್ತೆ ಉಳಿದಿರೋದು. ಹೌದು ಸರ್, ಈ ಕತ್ತಲೆ ಕೋಣೆ ಪಶ್ಚಿಮ ಘಟ್ಟದಲ್ಲಿರೋದು. ಈ ರಸ್ತೆನೇ ಒಂಥರ ಭಯಾನಕವಾಗಿದೆ. मैंने अभी एक देश विरोधी को मार के आया, इसलिए मुझे टाइम लगा सर. ಹೊಂದ್ಕೊಂಡಿರೋದೇ ಬೇರೆ, ಇಲ್ಲಿ ಆಗ್ತಾ ಇರೋದೇ ಬೇರೆ. ಬೈಂದೂರಿನ ಶಂಕರ ಚಿತ್ರಮಂದಿರದಲ್ಲಿ ಉಪ್ಪುಂದ ಚಲನಚಿತ್ರ ನಟ ಓಂ ಗಣೇಶ್ ಉಪ್ಪುಂದ ಅವರು ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ಮತ್ತು ಕುಂದಾಪುರ ತಾಲೂಕಿನ ಬಹುಮುಖ ಪ್ರತಿಭೆಗಳು ಬಲಿಷ್ಠ ಸಾಧನೆಗಳನ್ನು ಮಾಡಲು ಹೊರಟಿದ್ದಾರೆ. ಸಂದೇಶ್ ಶೆಟ್ಟಿ ಎಚ್ಡಿ ಅವರು ಹಾಗೂ ಅವರ ತಂಡದವರು ಸಾಕಷ್ಟು ಈ ಚಲನಚಿತ್ರಕ್ಕೆ ಶ್ರಮವಹಿಸಿದ್ದಾರೆ. 100ಕ್ಕೂ ಅಧಿಕ ದಿನಗಳು ಕತ್ತಲೆ ಕೋಣೆ ಚಲನಚಿತ್ರ ನಡೆಯಲಿ ಎಂದು ಶುಭ ಹಾರೈಸಿದ್ರು. ಮಾಧ್ಯಮ ಇರಬಹುದು, ಆದರೆ ಅದು ಜಗತ್ತಿನ ಭಾಷೆ. ಇಡೀ ಜಗತ್ತಲ್ಲಿ ಎಲ್ರಿಗೂ ಅರ್ಥ ಆಗ್ತಕ್ಕಂಥ ಭಾಷೆ ಇದ್ರೆ ಸಿನಿಮಾ ಮಾತ್ರ. ಅಂತ ವಿಶಿಷ್ಟವಾದಂತಹ ಕ್ಷೇತ್ರದಲ್ಲಿ, ಇಂಡಸ್ಟ್ರಿ ಅನ್ಕೊಂಡಿರ್ತಕ್ಕಂಥ ಕ್ಷೇತ್ರದಲ್ಲಿ ನಮ್ಮ ಪೂರ್ಣಾಪದ ಸ್ನೇಹಿತರು ಇವತ್ತು ವಿಶೇಷವಾಗಿ ಬಹಳ ಬಲಿಷ್ಠವಾದ ಸಾಧನೆಯನ್ನು ಮಾಡಬೇಕು ಅಂತ ಹೊರಟಿರಲಿಲ್ಲ. ಈ ಸಾಧನೆಗೆ ನಾನು ಅತ್ಯಂತ ಹೃತ್ಪೂರ್ವಕ. ಈ ಸಂದರ್ಭ ಲಾವಣ್ಯ ಬೈಂದೂರು, ಇದರ ಅಧ್ಯಕ್ಷ ಗಿರೀಶ್ ಬೈಂದೂರು, ಕತ್ತಲೆ ಕೋಣೆಯ ಸಹಾಯಕ ನಿರ್ದೇಶಕ ಸುನಿಲ್ ಉಪ್ಪುಂದ ಹಾಗೂ ಚಲನಚಿತ್ರಕ್ಕೆ ಸಹಕರಿಸಿದ ಕಲಾವಿದರು ಉಪಸ್ಥಿತರಿದ್ದರು. ಸುಶಾಂತ್, ವಿ4 ನ್ಯೂಸ್ 24/7 ಬೈಂದೂರು. ನೋಡಿ ಸಾಗರ್, ಈ ಕೇಸ್ ಎಲ್ಲೂ ಹೊರಗ್ಲಿಕ್ಕೆ ಆಗ್ಬಾರ್ದು. Ha 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 ha!